ಸೊ ಹಾಯ್ ಎವ್ರಿ ಒನ್, ನನ್ನ ಹೆಸರು ನಿಖಿಲ್ ಅಂತ. ನಾನು ಫಸ್ಟ್ ಸೆಮಿಸ್ಟರಲ್ಲಿದ್ದೀನಿ, ಸೆಕೆಂಡ್ ಸೆಮಿಸ್ಟರಲ್ಲಿದ್ದೀನಿ. AIML ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ನಮಗೆ ಸೆಕೆಂಡ್ ಅಂದರೆ ಸ್ಕಿಲ್ ಅಸೆಸ್ಮೆಂಟ್ 2 ನಡೀತಿದೆ. ಸ್ಕಿಲ್ ಅಸೆಸ್ಮೆಂಟ್ 1 ಆಗಿ ಇನ್ನು 1 ವೀಕ್ ಕೂಡ ಆಗಿಲ್ಲ ಗೈಸ್. ನಿಮಗೆ ಗೊತ್ತಿರ್ಬೋದು, ನಾನು ವ್ಲಾಗ್ ಹಾಕಿದ್ದೆ ಸ್ಕಿಲ್ ಅಸೆಸ್ಮೆಂಟ್ 1 ಆಲ್ರೆಡಿ. ಇವಾಗ ಸ್ಕಿಲ್ ಅಸೆಸ್ಮೆಂಟ್ 2 ಕೊಟ್ಟಿದ್ದಾರೆ. ಇಮ್ಯಾಜಿನ್ ಮಾಡಿ ನೀವೇ, ಸ್ಕಿಲ್ ಅಸೆಸ್ಮೆಂಟ್ 1ಗೆ 4 ಚಾಪ್ಟರ್ ಕೊಟ್ಟಿರ್ತಾರೆ ಬರೀ ಒಂದು ಇದರಿಂದ ಟಾಪಿಕ್ಕಿಂದ. ಅದೇ ಥರ ಇವಾಗ ನಮಗೆ 6 ಟಾಪಿಕ್ ಇದೆ. 6 ಟಾಪಿಕಲ್ಲೂ ಚೇಂಜ್ ಮಾಡಿಬಿಟ್ಟಿದ್ದಾರೆ ಚಾಪ್ಟರ್ಸ್ನ. ಸೊ ಇವತ್ತು ಸ್ಕಿಲ್ ಅಸೆಸ್ಮೆಂಟ್ ಇದೆ. ನಾನು ಅಷ್ಟೊಂದೇನು ಪ್ರಿಪರೇಷನ್ ಮಾಡಲಿಲ್ಲ. ಹೆಂಗಾಗುತ್ತೆ ಹೇಳಿ, ಲಿಟ್ರಲಿ ಈ ಥರನೇ ಆದರೆ ಯಾವ ರೀತಿ ಓದ್ಕೊಳ್ಳೋದು ನಾನು. ಸರಿ, ಇವಾಗ ನಾವು ಕಾಲೇಜ್ಗೆ ಹೋಗೋಣ ಬನ್ನಿ. ನೋಡಿ, ಈ ಥರ ಆ್ಯಪ್ ಕೊಟ್ಟಿರ್ತಾರೆ. ಆ್ಯಪಲ್ಲಿ ನಮಗೆ ಮೆನ್ಷನ್ ಇರುತ್ತೆ ಯಾವ್ಯಾವ ಚಾಪ್ಟರ್ಸ್ ಇರುತ್ತೆ ಅಂತ. ನೋಡ್ತಾ ಇರ್ಬೋದು ನೀವು. ಇಂಟ್ರೊಡಕ್ಷನ್, ಡಾಟಾಬೇಸ್, MCQ, ಲಂಚ್ ಬ್ರೇಕು, ಕಮ್ಯುನಿಕೇಟಿವ್ ಇಂಗ್ಲೀಷ್, ಅಡ್ವಾನ್ಸ್ MCQ, ನ್ಯೂಮರಿಕಲ್ ಎಬಿಲಿಟಿ, ಶಾರ್ಟ್ ಬ್ರೇಕು, ಅದಾದಮೇಲೆ ಡಾಟಾ ಸ್ಟ್ರಕ್ಚರ್. ಇವೆಲ್ಲ ಎಕ್ಸಾಮ್ಸ್ ಇರೋದು ಗೈಸ್. ಇವಾಗ ನಾನು ಕ್ಯಾಂಟೀನಲ್ಲಿ ಇದ್ದೀನಿ. ಇವತ್ತು ಹೈ ಕಾರ್ಬೋಹೈಡ್ರೇಟ್ ಫುಡ್ಡೇ ಇರೋದು. ಏನೇನು ಅಂದರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ಮುದ್ದೆಗೆ ಕಾರ್ಬೋಹೈಡ್ರೇಟ್, ಕಾಲೇಜಿಗೆ ಮುದ್ದೆ ತೊಗೊಬಂದಿದ್ದೀನಿ. ಆ್ಯಂಡ್ ಸಾಂಬಾರು, ಇಲ್ಲಿ ಮೊಸರು ಇದೆ ನೋಡಿ. ಮೊಸರು, ಇದು ಪ್ರೋಟೀನು, ಇದು ಪ್ರೋಟೀನೇ ಸಾಂಬಾರು. ಇಲ್ಲಿದೆ ಮುದ್ದೆ. ಇಲ್ಲಿ ನಮ್ಮ ಫ್ರೆಂಡ್ ತಂದಿರೋ ಗಂಜಿ, ರಾಗಿ ಗಂಜಿ, ಆಮೇಲೆ ವಾಟರ್. ಅಷ್ಟೇ ಇವತ್ತು ಫುಡ್ಡು. ಮುದ್ದೆ ತಿಂದು ನಿದ್ದೆ ಮಾಡೋದಲ್ಲ ಗೈಸ್. ನಾನು ಇವಾಗ ಕ್ಲಾಸ್ ರೂಮಿಗೆ ಬಂದಿದ್ದೀನಿ. ಇವತ್ತು ಎಕ್ಸಾಮ್ ಇದೆ ಅಂತ ಒಂದು ಸ್ವಲ್ಪ ಜನ ಬಂದೇ ಇಲ್ಲ. ಫುಲ್ಲು ಖಾಲಿ ಹೊಡಿತಿದೆ. ಹೆದರ್ಕೊಂಬಿಟ್ಟಿದ್ದಾರೆ ಪಾಪ. ಏನು ಓದಿಲ್ವೇನೋ ಯಾರು. ತೋರಿಸ್ತೀನಿ ನೋಡಿ, ಇಷ್ಟೇ ಜನ ಇರೋದು ಗೈಸ್. ನಮ್ಮ ಫ್ರೆಂಡ್ಸೇ ಇನ್ನೂ ಯಾರೂ ಬಂದಿಲ್ಲ. ಅದರಲ್ಲೂ ಮಂಜುನಾಥ್ ಅಂತೂ ಬರೋದೇ ಇಲ್ಲ ಅಂತ ಹೇಳ್ದಾನೇನೆ. ರಮೇಶ್ ಸ್ಕಿಲ್ ಅಸೆಸ್ಮೆಂಟ್ 2 ಇಟ್ಟಿದ್ದಾರೆ. ಏನ್ ನೀನ್ ತಿರುಗು ಅಂದಿದ ತಕ್ಷಣ ತಿರುಗ್ಬಿಡ್ಬೇಕಾ? ನನಗೆ ಶೈ ಇದೆ, ಸ್ವಲ್ಪ ಅರ್ಥ ಮಾಡ್ಕೋ ಗೈಸ್. ಇವಾಗ ಶುಕ್ಲೇ ಬಂದ ಕೇಳೋಣ. ಸ್ಕಿಲ್ ಅಸೆಸ್ಮೆಂಟ್ 2 ಇಟ್ಟಿದ್ದಾರೆ. ಸ್ಕಿಲ್ ಅಸೆಸ್ಮೆಂಟ್ 1 ಆಗಿ 1 ವಾರಕ್ಕೇನೆ. ಏನು ಅನಿಸ್ತಿದೆ ನಿಂಗೆ? ನಂಗಂತೂ ಮಾತೇ ಬರ್ತಿಲ್ಲ ಗೈಸ್. NIT ಅವ್ರಿಗೆ ಏನು ಹೇಳಬೇಕು ಅಂತ. ಈ 4 ದಿನದಲ್ಲೇ, ಈ 4 ದಿನದ ಗ್ಯಾಪಲ್ಲೇ ಇಕ್ಕಿದ್ದಾರೆ. 28ನೇ ತಾರೀಕಿಗೆ ಇಕ್ಕಿದ್ರು ಗಾಯ್ಸ್. ಆದರೂ ರಜಾ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಇಕ್ಕೊಂಡಿದ್ದಾರೆ. ಇವತ್ತು ರಜಾ ಕೊಡಬೇಕಿತ್ತು. ನೆನ್ನೆನೂ ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ ಗಾಯ್ಸ್. ಮಹಾವೀರ್ ಜಯಂತಿ ಅಂತ. ತುಂಬ ಮೋಸ ಆಗೋಯ್ತು ಗಾಯ್ಸ್. ಅದರಲ್ಲೂ ನಮ್ಮ ಮಂಜುನಾಥ್ ಅಂತೂ ಫುಲ್ಲು ಎದ್ರುಕೊಂಡ್ಬಿಟ್ಟಿದ್ದಾನೆ. ಅವನೇನು ಓದಿಲ್ಲ ಅಂತ ಬರ್ತಾನೆ ಇಲ್ಲ. ನೆನ್ನೆ ಹೇಳ್ದ ನನಗೆ ಬರಲ್ಲ ಅಂತ ಅವನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಕಾಲೇಜ್ಗೆ ಬರಲ್ಲ ಅಂದ. ಸೊ ಗೈಸ್, ನೋಡಬೇಕು ಏನಾಗುತ್ತೆ ಇವತ್ತು ಅಂತ. ನಾನು ಮೆಸೇಜ್ ಹಾಕಿದೆ ನೋಡಿ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಯಾವ ರೀತಿ ಅಂತ ಮೆಸೇಜು. ಆದ್ರೂ ಏನು ಮಾಡಲಿಲ್ಲ ಅವರು. ಸೊ ಇಂಥ ಕಾಲೇಜ್ಗೆ ಏನಕ್ಕೆ ಗೈ ಸೇರ್ಕೊಬೇಕು? ನಮ್ಮ ಸ್ಟೂಡೆಂಟ್ಸು ಪ್ರೆಷರ್ನ ಸ್ವಲ್ಪ ನೋಡ್ಕೊಬೇಕು, ಅರ್ಥ ಮಾಡ್ಕೊಬೇಕಲ್ವಾ ಅವ್ರೂ. ಹಾಂ, ಬರಲಿ ರೀ, ಎಲ್ಲರ ಹತ್ರನೂ ಮಾತಾಡ್ತೀನಿ. ಇವನು ರಮೇಶ್ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಮಾತಾಡೋದು ಇಲ್ಲ ಅವನು ವ್ಲಾಗಲ್ಲಿ. ಎಕ್ಸಾಮಿಗೆ ಹೆದರ್ಕೊಂಡು. ಅಷ್ಟು ನಮ್ಮ ವರ್ಷಾಗೆ ಕಂಗ್ರ್ಯಾಚುಲೇಷನ್ ಹೇಳ್ಬಿಡೋಣ. ಏನಕ್ಕೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಬ್ರೋ. ಕಂಗ್ರ್ಯಾಚುಲೇಷನ್. ಸ್ಕಿಲ್ ಅಸೆಸ್ಮೆಂಟ್ 2 ಇಟ್ಟಿದ್ದಾರೆ ಬ್ರೋ. ಏನು ಅನಿಸ್ತಿದೆ? ಸ್ಕಿಲ್ ಅಸೆಸ್ಮೆಂಟ್ 1 ಆಗಿದ ತಕ್ಷಣ ಇಟ್ಟಿದ್ದಾರೆ ಬ್ರೋ. ಏನು ಹೇಳೋದು ಗೊತ್ತಿಲ್ಲ. ಮಾತಾಡ್ತಾ ಇದೀನಿ ತಾನೇ, ನೀನ್ ಯಾಕೆ ಅಡ್ಡ ಬರ್ತೀಯಾ? ಮಾತಾಡ್ತಾ ಇದ್ರು ಕೇಳಿಸ್ಕೊ. ತಾಳ್ಮೆ ಇರ್ಬೇಕು ಮನುಷ್ಯನ್ಗೆ. ಎಲ್ಲ ಏನು ಬರಿತೀವಿ ಅಂತಲೂ ಗೊತ್ತಿಲ್ಲ ಬ್ರೋ. ಏನು 2 ದಿನ ಆಗಿಲ್ಲ ಬ್ರೋ. ಇನ್ನೇ ಬೇರೆ ಫಸ್ಟ್ ಸೆಮಿಸ್ಟರೇ ಓದೋಕ್ಕಾಗಲಿ. ಇವಾಗ ಇದನ್ನು ಓದೋಕ್ಕಾಗತ್ತಾ? ನಾವು ಹೆಂಗಿದೆ. ಇವಾಗ ಒಂದು ಎಕ್ಸಾಮ್ ಮುಗೀತು ಗೈಸ್. ತುಂಬ ಕಷ್ಟ ಇತ್ತು, ಯಾಕಂದರೆ ಯಾರೂ ಓದಿರಲಿಲ್ಲ. ಕೇಳಿ, ಇವಾಗ ನಮ್ಮ ಮಂಜುನಾಥ್ ಬೇರೆ ಹೆದರ್ಕೊಂಡ್ಬಿಟ್ಟವನೇ. ಹೆದರ್ಕೊಂಡು ಬಂದೇ ಇಲ್ಲ ಅವನು. ಹೌದು ಗೈಸ್, ಅವ್ನು ಹೆವಿ ಡರ್ಪೋಕು. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಂಗೆ 10 ರೂಪಾಯಿ ಬೇರೆ ಕೊಡಬೇಕು ಗೈಸ್. ಅವನು ಹೆಂಗಿತ್ತು ಎಕ್ಸಾಮು? ಹೆವಿ ಕಷ್ಟ ಆಯ್ತಲ್ಲ, ಏನೂ ಬರದೇ ಇಲ್ಲ. ಹೆಂಗಿತ್ತು ಎಕ್ಸಾಮು? ಎಕ್ಸಿಟ್ ಆಗ್ಬಿಟ್ಟು ಬಂದ್ಬಿಟ್ಟೆ. ಏನು ಬರೆಯೋಕ್ಕೆ ಗೊತ್ತಿಲ್ಲ. ಮೊನ್ನೆ ತಾನೇ ಎಕ್ಸಾಮ್ ಆಗೈತೆ. ತಿರ್ಗಾ ಇದನ್ನ ಹೆಂಗೆ ಓದೋದು ನಾವು? 2 ದಿನ ಟೈಮ್ ಎಲ್ಲಿಂದ ಓದ್ತಾನೆ ಗೈಸ್? ಕೇಳಿಸ್ಕೊಂಡ್ರೆ ತಾನೆ, ನಮಗೆ ಟೈಮೇ ಕೊಟ್ಟಿಲ್ಲ. ಈ ಥರ ಮಾಡಿದ್ರೆ ಹೆಂಗೆ ನೋಡಿ. ಇವಾಗ ಇನ್ನೇನು 7th ನಮಗೆ ಯಾವುದೋ ಎಕ್ಸಾಮ್ ಇಟ್ಟಿದ್ದಾರೆ, IA1. ಅವಾಗ ಹೆಂಗೆ ಓದ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀಯಾ ಈ ಥರ ಕಾಲೇಜ್ಗೆ?
ಸೊ ಸ್ಯಾಡ್ ಆಫ್ ಅಸ್ ಗೈಸ್. ಯಾಕೆ ಇದೇ ಥರ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಬನ್ನಿ ಹೋಗೋಣ, ಒಂದು ಸ್ವಲ್ಪ ಫ್ರೆಶ್ ಏರ್ ತೊಗೊಂಬರೋಣ ಈಚೆ ಹೋಗ್ಬಿಟ್ಟು. ನಮ್ಮ ಫ್ರೆಂಡ್ಸ್ ಎಲ್ಲ ಬೇಜಾರಾಗ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಈ ಥರ ಪಿನ್ ಇರುತ್ತೆ, ಎಲ್ಲರೂ ಎಕ್ಸಾಮ್ಗೆ ಕುತ್ಕೊಂಡಿದ್ದಾರೆ, ಸೆಟಲ್ ಡೌನ್ ಆಗಿದ್ದಾರೆ. ಆದರೆ ಟೀಚರ್ ಇನ್ನೂ ಬಂದು ಪಿನ್ನೇ ಹೇಳಿಲ್ಲ ನಾವೆಲ್ಲ ಬರೆಯೋಕ್ಕೆ. ತುಂಬ ಬೇಜಾರಾಗುತ್ತೆ ಈ ಥರ ಆದರೆ. ಸೊ ಗೈಸ್, ಇವಾಗ ಒಂದು ಎಕ್ಸಾಮ್ ಮುಗೀತು, ನಮ್ಮದು ಡಾಟಾ ಸ್ಟ್ರಕ್ಚರ್ ಇತ್ತು, ಅದು ಆಯಿತು ಗೈಸ್. ಹಿಂಗೋ ಅಲ್ಪ ಸ್ವಲ್ಪ ಬರೆದ್ವಿ. ಹೆಂಗೆ ಬರೆದೆ ಆದಿತ್ಯ? ಎಲ್ಲ ನಾಚ್ಕೊತವ್ರೆ ಹುಡುಗರು, ನೀಟಾಗಿ ಮಾಡಲಿಲ್ವೇನೋ ಅದಕ್ಕೋಸ್ಕರ ಎಲ್ಲ ನಾಚ್ಕೊತವ್ರೆ ಗೈಸ್. ತುಂಬ ಕಷ್ಟ ಕೊಡ್ತಿದ್ದಾರೆ ಇಲ್ಲಿ. ಏನಂದರೆ ಆಗಿರೋದು ಒಂದೊಂದು ವಾರ ಗ್ಯಾಪು ಅಷ್ಟೇ ಓದ್ಕೊಳ್ಳೋಕ್ಕೆ, ಅಷ್ಟು ಚಾಪ್ಟರ್ನ ಕಂಪ್ಲೀಟ್ ಮಾಡೋಕ್ಕೆ. ನಮಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇದು ಡಾಟಾ ಸ್ಟ್ರಕ್ಚರ್ ಈಸಿ ಇತ್ತು ಸ್ವಲ್ಪ. 2 ಕೋಡಿಂಗ್ ಪ್ರಾಕ್ಟೀಸು, ಡಾಟಾ ಬೇಸ್ 2 ಕೋಡಿಂಗ್ ಮಾಡಿದೆ ಗೈಸ್ ಅಷ್ಟೇ. ಇವಾಗ ಲಂಚ್ ಇದೆ, ಲಂಚ್ ಮಾಡಿಕೊಂಡು ಮತ್ತೆ ಕ್ಲಾಸಿಗೆ ಬರಬೇಕು. ಇವತ್ತೆಲ್ಲ ಎಕ್ಸಾಮೇ ಗೈಸ್, ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ. ಮತ್ತೆ ಬಂದು ಎಕ್ಸಾಮ್ ಬರೀಬೇಕು. ಸೊ ಇವಾಗ ನಾಷ್ಟ ಅಲ್ಲ ಊಟ ಮಾಡೋಕೆ ಹೋಗೋಣ ಬನ್ನಿ. ಇವ್ರು ನೋಡಿ ಯಾವ ರೀತಿ ಆಡ್ತವ್ರೆ ಇಲ್ಲಿ. ಧನೀಶ್ ನನ್ನ ಕೈಯಲ್ಲಿ ಬ್ಯಾಗ್ ತರಿಸ್ತವ್ರೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಅವನು ಎಕ್ಸಾಮ್ಗೆ ಬಂದಿಲ್ಲ. ನೋಡಿ, ನಾವು ಕುತ್ಕೊಳ್ಳೋ ಜಾಗನ ನಾಯಿಗಳು ಆಕ್ಯುಪೈ ಮಾಡೈತೆ. ಸಾರಿ, ಇವ್ರು ಫಸ್ಟ್ ಟೈಮ್ ಇಲ್ಲಿ ಕಾಣಿಸ್ಕೊಂತಿದ್ದೆ. ಇವರಿಬ್ರು ನೋಡ್ತಾ ಇರ್ತೀನಿ. ಇವನು ಯಾರೋ ಹೊಸಬ ಬಂದ್ಬಿಟ್ಟಿದ್ದಾನೆ. ನಮಸ್ಕಾರ. ನೆನ್ನೆ ಬಂದಿದ್ದಲ್ಲೋ, 2ನೇ ಸಲ. ಹಾಯ್ ಗಾಯ್ಸ್, ಹೌ ಆರ್ ಯು ಆಲ್? ನೆನ್ನೆ ಬಂಕಾಗಿದ್ದ. ನಿಮ್ಮ ಅಪ್ಪ ಅಮ್ಮ ನೋಡ್ಬೇಕಿದ್ನು. ನೆನ್ನೆ ನೋಡ್ಲಿ ಹಾಕೊಡ್ತಾನೆ. ನಿಮ್ ಕ್ಲಾಸ್ ಅಲ್ಲ ಬಂದು ಅಂತಾನೆ. ನಿಮ್ ಕ್ಲಾಸ್ ಅಲ್ಲ ಎಂತ ಅಂದೇವತ್ತ? ಎಂತದ ಅಂದ್ಯಲ್ಲ ನೀನು? ಎಂತದ್ದು ಅಲ್ಲ, ಆ ವ್ಲಾಗ್ನ ನೋಡು, ನಂಗೂ ಮರ್ತೋಗಿರ್ತೈತೆ. ಇಷ್ಟೊಂದು ದಿನ ಆಗೈತೆ. ಅಂದ ಹಿಂಗ್ ಹಿಡ್ಕೊಂಡಿದೀವಿ ನಾವು. ಅದಕ್ಕೆ ನಮ್ಮ ಮಮ್ಮಿ ಇದ್ದವ್ರು ಎಂತ ಅಂದ್ರೆ ಗೊತ್ತಾ, ನೀನ್ ಹಿಂಗೆ ಇರ್ತೀಯ ಕಾಲೇಜಲ್ಲಿ ಅಂತ ಕೇಳ್ಬೇಕಾ? ಶಿವಮೊಗ್ಗ ಭಾಷೆಗೆ ಜೈ. ನಂದು ಅಂಜಯ್. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಊಟ ಮಾಡ್ಬಿಟ್ಟು. ಬಾಯ್ ಹೇಳೋ. ಬಾಯ್ ಇಟ್ಕೊಂಡು ಏನೇನೋ ಮಾಡ್ತಿದ್ದಾರೆ. ಮೋಸ್ಟ್ಲಿ ರೀಲ್ಸ್ ಮಾಡ್ತಾ ಇರಬೇಕು. ನಾವಿಲ್ಲಿ ಮೊಸರನ್ನ ತಿಂತಾ ಇದ್ದೀವಿ, ಕರ್ಡ್ ರೈಸ್. ಮೊಸರನ್ನ ತಿಂದು ಸೋಜಾರೇ. ದೇಹಕ್ಕೆ ಒಳ್ಳೇದು ಈ ಬಿಸಿಲಲ್ಲಿ. ಉರಿ ಬಿಸಿಲು ಗೈಸ್. ಮೇಲ್ಗಡೆನೇ ಇದೆ. ಈ ಮರದ ಕೆಳಗೆ ಕುಟ್ಟಿದ್ದೀನಿ. ಯಾವಾಗ ಎಳ್ನೀರು ಬೀಳ್ತೈತೆ ಗೊತ್ತಾಗಲ್ಲ. ನೋಡ್ತಾ ಇದ್ದೀನಿ ನಾನು ಕುತ್ಕೊಂಡು. ಮಾತ್ರ ಎಂಟರ್ಟೈನ್ಮೆಂಟು ಚೆನ್ನಾಗಿದೆ. ಅಲ್ಲಿತ್ತು ನಮ್ಮ ಪ್ಲೇಸು, ಆದರೆ ಆಕ್ಯುಪೈ ಆಗೋಗಿದೆ ಇವತ್ತು. ಮರ ನೋಡಿ, ಮರನೇ ಮಸ್ತಾಗಿದೆ. ಕುತ್ಕೊಂತಿದ್ದೆ. ಎಳ್ನೀರು ಬಿದ್ದರೆ ನಿನ್ನ ತಲೆ ಮೇಲೆ. ನೋಡಿ ಗೈಸ್, ಅಪರೂಪಕ್ಕೆ ಫೋನ್ ತಗೊಂಡ್ರೆ ಸ್ಟೋರೇಜ್ ಇಲ್ಲ ನನ್ನ ಮೊಬೈಲಲ್ಲಿ ಅಂತ ಅಂತಾನೆ. ಕಂಟೆಂಟ್ ಕ್ರಿಯೇಟರ್ ಅಂತೆ, ಮತ್ತೆ ಚಂದ ಮಾಡಿ ಸ್ಟೋರೇಜ್ ಇರೋ ಫೋನ್ ತಗೊಳಕ್ಕಾಗಲ್ಲ ಅವನಿಗೆ. ಡಿಲೀಟ್ ಮಾಡಬೇಕು, ಮೈ ಬಾರ ನಂಗೆ ಡಿಲೀಟ್ ಮಾಡಕ್ಕೆ. ಅದಕ್ಕೆ ವಿಡಿಯೋನ ಮಾಡಬಾರ್ದಾ? ಏನಿನ್ನ ಆಳವಾದ ಸಮುದ್ರ ತೋರ್ಸೇ ಇರಲಿಲ್ಲ ಅಲ್ವಾ? ಕಿಪ್ಪಿ ಕೀರ್ತಿ ತರ ಇದೀನಿ, ಸಮುದ್ರ ಅಂತ್ಯಾ. ಇವಾಗ ಕೈ ತೊಳ್ಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಕೈ ತೊಳ್ಕೊಂಡು ವಾಪಸ್ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್, ಇವಾಗ ನಾನು ಊಟ ಮುಗಿಸ್ಕೊಂಡ್ಬಂದಿದ್ದೀನಿ ಕ್ಲಾಸ್ಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಬಂದಿದ್ದಾರೆ ನೋಡಿ. ರಿಸಲ್ಟ್ ಬಂದೈತೆ ನೋಡಪ್ಪಿ. ನೋಡ್ತೀನಿ ಗೈಸ್, ಇವಾಗ ಎಲ್ರದ್ದು ರಿಸಲ್ಟ್ ಬಂದೈತೆ. ನೋಡಿದ್ದೀನಿ ನಾನು. ತೋರಿಸ್ಬೇಕಾ? ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ. ಸೊ ಗೈಸ್, ಇವಾಗ ನಮಗೆ ನ್ಯೂಮರಿಕಲ್ ಎಬಿಲಿಟಿ ಎಕ್ಸಾಮ್ ಮುಗೀತು. ಇವಾಗ ಇನ್ನೂ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ ಬರೆದ್ಬಿಟ್ಟು ಮನೆಗೆ ಹೋಗೋದು. ಅಲ್ಲಿ ನೋಡಿ ಅವನು ಯಾವ್ಯಾವ ಥರ ಪೇಪರ್ ಎಲ್ಲ ಎಸಿತಿದ್ದಾನೆ ಅಂತ. ಇವನು ಎಕ್ಸಾಮ್ ಮುಗೀತು ಅಂತ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದ. ಸರ್ ನೋಡ್ಬಿಟ್ಟು ಕರ್ಕೊಂಬಂದ್ರು ವಾಪಸ್ಸು. ಅವನು ಗೊತ್ತಿರಲಿಲ್ಲ ಅವನಿಗೆ ಅಷ್ಟೇ. ಎಕ್ಸಾಮ್ ಮುಗೀತು ಅಂದ್ಕೊಂಡ, ಆದರೆ ನೆಕ್ಸ್ಟ್ ಎಕ್ಸಾಮ್ ಐತೆ ಬಾರೋ ಇನ್ನೂ ಒಂದು ಅಂತ ಕರ್ಕೊಂಬಂದ್ರು ಅಷ್ಟೇ ಗೈಸ್. ಅಷ್ಟೇ. ನಮ್ಮ ಚಿಕ್ಕ ಹರ್ಷ, ಅವನು ದೊಡ್ಡ ಹರ್ಷ ಅಂತ, ಇವನು ಚಿಕ್ಕ ಹರ್ಷ ಅಂತ, ನಾವು ಹಿಂಗೆ ಕರೆಯೋದು ತಾನೇ. ಮಾತಾಡ್ತಿದ್ದಾನೆ ಅವ್ರ ಬ್ರದರ್ ಜೊತೆ. ನೋಡಿ, ಎಕ್ಸಾಮು ಈ ಥರ ನಡೆಯುತ್ತೆ ಗೈಸ್.
ಲೈಕ್ ನಿಮಗೆ JEE ಹೆಂಗೆ ಬರೆಯುತ್ತೆ ಗೊತ್ತಾ? JEE ಬರುತ್ತಲ್ಲ, ಸೇಮ್ ಅದೇ ಥರನೇ ಬರೋದು. ನಾಯ್ಸ್ ಕ್ಯಾನ್ಸಲೇಷನ್ ಇವಾಗ ಆನ್ ಮಾಡ್ಕೊಂಡಿದ್ದೀನಿ, ಬೇರೆ ಎಕ್ಸ್ಟರ್ನಲ್ ಸೌಂಡ್ಸ್ ಎಲ್ಲ ಕೇಳಿಸಲ್ಲ. ಒಂದಷ್ಟು ಜನ ಇವಾಗಲೇ ಹೋಗ್ತಿರ್ತಾರೆ ಬಿಕಾಸ್ ಅವ್ರ ಮನೆಗೆ ಬೇಗ ಹೋಗ್ಬೇಕು ಅಂತ. ಗೈಸ್ ಇವ್ರು ನೋಡಿ ಯಾವಾಗಳ ಆಟ ಆಡ್ತವ್ರೆ. 2 ಛತ್ರಿ ಬಂದಿದ್ರೆ ನಾನು ಮಳೆ ಬರುತ್ತೆ ಅಂತ, ಅಂದರೆ ನಮ್ಮ ಫ್ರೆಂಡ್ ಕೊಟ್ಟಿದ್ರು, ಅದನ್ನ ವಾಪಸ್ ಕೊಡಕ್ಕೆ ಬಂದರೆ ಬಿಂಕದ ಸಿಂಗಾರಿ ಅಂದ್ಕೊಂಡು ಸಾಂಗ್ ಆಡ್ತವ್ರು ಇಬ್ರು. ಅವ್ನು ನೋಡಿ ಇವನೇ ಹೇಳ್ಕೊಡೋದು, ಎಲ್ಲ ಆಟಗಳನ್ನೂ ಇವನೇ ಹೇಳ್ಕೊಡೋದು. ಹಾಂ, ಈ ಥರ ಎಲ್ಲ ಆಟ ಆಡ್ತಾ ಇರ್ತಾರೆ. ಅಬ್ಬಾಯಿ ಅಲ್ಲಿ ಸರ್ ಇದ್ರು ನೋಡಿ, ಸರ್ ಅವರೇ ಆದರೂ ಆಟ ಆಡ್ತವ್ರೆ ಸೈಲೆಂಟ್. ಫೋನ್ ಕ್ಯಾಮ್ರಾ ಲೆನ್ಸ್ ಹೊಡೆದೋಗ್ಬಿಡ್ತೈತಪ್ಪ. ಬಡವನ್ ಫೋನ್ ಅನ್ಯಾಯ ಆಡ್ತಾರೆ ಬಡವ್ರ ಮೇಲೆ ಇವರೆಲ್ಲ. ಸೊ ಗೈಸ್ ನೆಕ್ಸ್ಟ್ ಎಕ್ಸಾಮ್ ಬರೆದ್ಬಿಟ್ಟು ಹೋಗೋ ಟೈಮಲ್ಲಿ ಸಿಗ್ತೀನಿ, ಓಕೆನಾ? ಬಾಯ್. ಇವನು ಕ್ರಿಕೆಟ್ ಆಡ್ತವನಿ ಇಲ್ಲಿ ಕ್ಲಾಸಿಗೆ ಬಂದ್ಬಿಟ್ಟು. ಸೊ ಫ್ರೀ ಪೀರಿಯಡ್ ಇದೆ, ಕ್ರಿಕೆಟ್ ಆಡ್ತಿದ್ದಾರೆ. ಯಾರು ಸ್ಕೋರ್ ಮಾಡಿರೋ ಜಾಸ್ತಿ? ಇವನು ಹೊಡಿಯೋಕ್ಕೆ ಬಂದಿಲ್ಲ, ಆದರೆ ಚೆನ್ನಾಗಿ ಹೊಡಿತಾನೆ. ಸಿಕ್ಸರ್ ಸಿಂಪಲ್ ಆಗಿ ರಿಲ್ಯಾಕ್ಸ್ ಮಾಡ್ತಾವನೆ ಪೀಸ್ಫುಲ್ ಆಗಿ. ನಮ್ಮ ಶರತ್ತು ಇವರೆಲ್ಲ ಆಟ ಆಡ್ತಿದ್ದಾರೆ ನೋಡಿ, ಎಲ್ಲ ಐಟಮ್ಸ್ನು ಬ್ರೇಕ್ ಮಾಡ್ತಾವನೆ ಕ್ರಿಕೆಟ್ ಆಡ್ಕೊಂಡು. ಇವನು ಅಬ್ಬಾಯಿ ಬಾಲ್ ಹಾಕಕ್ಕೆ ಅವ್ನು ಹೊಡಿಯೋಕ್ಕೆ ನೋಡಿ, ಲ್ಯಾಪ್ಟಾಪ್ನೇ ಬಾಲ್ ಬ್ಯಾಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬ್ಯಾಟ್ ಮಾಡ್ಕೊಬಿಟ್ಟಿದ್ದಾನೆ. ಬಾ ನೀನು ಹೋಗೋಣ, ಎಲ್ಲ ಐಟಮ್ಸ್ ಬ್ರೇಕ್ ಮಾಡ್ದ ಏನು ಅಂತ ಹೇಳಿ. ಸೊ ಗೈಸ್ ಇವಾಗ ನಮ್ಮ ಕ್ಲಾಸ್ ಎಂಡ್ ಆಯಿತು. ಎಕ್ಸಾಮ್ ಹಾಗೆ ಹೀಗೆ ಬರ್ದಿದ್ದೀನಿ. ಏನಂದರೆ ಟೈಮೇ ಸಿಕ್ಕಿರಲಿಲ್ಲ ಗೈಸ್ ಓದ್ಕೊಳ್ಳೋಕ್ಕೆ. ಇನ್ನು ಹೆಂಗೆ ಪ್ರಿಪರೇಷನ್ ಆಗೋದು ಹೇಳಿ? ಇನ್ನೊಂದು 7 ದಿನ ಬಿಟ್ಟರೆ IA1 ಬರುತ್ತೆ. ಇಂಟರ್ನಲ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ ಅಲ್ವಾ? ಸೊ ಇವಾಗ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ನೋಡಿ ಈ ಥರ ಮಾಡಿದ್ರೆ ಮನ್ಸು ಹೆಂಗೆ ಬರುತ್ತೆ ಹೇಳಿ ನೆಕ್ಸ್ಟು ಪ್ರಾಸೆಸ್ಸಲ್ಲಿರೋಕ್ಕೆ. ಸೊ ಗೈಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.